ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ಏನಂತ ಹೇಳಿದ್ರೆ, ನಾವು ಯಲ್ಲಮ್ಮಗುಡ್ಡಕ್ಕೆ ಹೊಂಟಿದ್ದೀವಿ. ನಮ್ಮ ಮನೆ ದೇವರು ಯಲ್ಲಮ್ಮ ಅಂತ ಹೇಳಿದ್ರೆ ರೇಣುಕಾ ಯಲ್ಲಮ್ಮ ಅಂತಾನು ಹೇಳ್ತಾರೆ. ಅಂದ್ರೆ ಪರಶುರಾಮನ ತಾಯಿ ಅವರೇ ಯಲ್ಲಮ್ಮ. ನಮ್ಮ ಕಡೆ ಎಲ್ಲ ಯಲ್ಲಮ್ಮ ಅಂತ ಹೇಳ್ತೀವಿ. ಸೊ ಹಾಗಾಗಿ ಅಂದ್ರೆ ಇತ್ತೀಚೆಗೆ ಎಲ್ಲರಿಗೂ ಸೀರಿಯಲ್ ನೋಡಿ ಗೊತ್ತಿರುತ್ತೆ. ಬಟ್ ಮೊದ್ಲೆಲ್ಲ ತುಳುನಾಡವರಿಗೆ ಯಲ್ಲಮ್ಮ ಅಂದ್ರೆ ಗೊತ್ತೇ ಇರ್ಲಿಲ್ಲ, ಪರಶುರಾಮ ಅವರ ಅಮ್ಮ ಅಂತ ಹೇಳಿ. ಕೆಲವೊಂದಿಷ್ಟು ಜನಕ್ಕೆ ಅಷ್ಟೇ ಗೊತ್ತಿತ್ತು, ಬಟ್ ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ. ಸೊ ಅಲ್ಲಿಗೆ ಹೊರಟಿದೀವಿ. ನಂದು ಮತ್ತೆ ನಮ್ಮ ಹಸ್ಬೆಂಡ್ ಇದು ಹೆಣ್ಣು ಮನೆ ದೇವರು ಒಂದೇ, ಬಟ್ ಗಂಡು ಮನೆ ದೇವರು ಬೇರೆ. ಫಸ್ಟ್ ನಾವು ಮನೆಯಲ್ಲಿ ಬುತ್ತಿ ಎಲ್ಲ ರೆಡಿ ಮಾಡಿ ತಗೊಂಡು ಹೋಗ್ಬೇಕಲ್ಲಿ. ಅಂದ್ರೆ ಮಾತಂಗಿ ಬುತ್ತಿ ಅಂತ ಹೇಳ್ತಾರೆ ಅದಕ್ಕೆ. ಮಾತಂಗಿ ಅಂದ್ರೆ ಸೀರಿಯಲ್ ನೋಡಿದವ್ರಿಗೆ ಗೊತ್ತಿರುತ್ತೆ. ಪರಶುರಾಮ ಎಲ್ಲ ಬಂದು ತಲೆ ಕಟ್ ಮಾಡಿದ್ರಲ್ಲ, ಆವಾಗ ಮಾತಂಗಿ ಅವ್ರನ್ನ ರಕ್ಷಿಸ್ಲಿಕ್ಕೆ ಬಂದ್ರು. ಅದರಿಂದ ಪರಶುರಾಮ ಸಿಟ್ಟಾಗಿ ಅವರನ್ನ ಕುತ್ತಿಗೆ ಕಟ್ ಮಾಡ್ತಾರೆ. ಸೊ ಆವಾಗ ಕುತ್ತಿಗೆ ಫಿಕ್ಸ್ ಇಡ್ಬೇಕಾದ್ರೆ ವರ ಪಡ್ಕೊಂಡಾಗ ಯಲ್ಲಮ್ಮನ ಕುತ್ತಿಗೆ ಮಾತಂಗಿ ಬಾಡಿಗೆ, ಮಾತಂಗಿ ಕುತ್ತಿಗೆ ಯಲ್ಲಮ್ಮ ಬಾಡಿಗೆ ಇಟ್ರು. ಸೊ ಹಾಗಾಗಿ ಇವಾಗ ಸಹ ನಾವು ನೋಡ್ಬೋದು ಯಲ್ಲಮ್ಮಂದು ಬರೀ ಕುತ್ತಿಗೆ ಮಾತ್ರ ಇದೆ, ಅಲ್ಲಿ ಬಾಡಿ ಏನು ಇರಲ್ಲ. ಸೊ ಹಾಗಾಗಿ ಮಾತಂಗಿ ಬುತ್ತಿ ಅಂತ ಹೇಳ್ತೀವಿ. ಅದು ಅವರಿಗೆ ಬುತ್ತಿ. ಏನು ನಾವು ಫೇಸ್ ವಾಶ್ ಮಾಡ್ಲಿಕ್ಕಿಲ್ಲ, ಬ್ರಷ್ ಮಾಡ್ಲಿಕ್ಕಿಲ್ಲ, ಏನು ಸಹ ಇಲ್ಲ. ಸೀದಾ ಹಾಗೇನೆ ಹೋಗಿ ಅಲ್ಲಿ ದೇವಸ್ಥಾನದ ಬುತ್ತಿ ಎಲ್ಲ ಕೊಟ್ಟು ಮತ್ತೆ ಫ್ರೆಶ್ ಅಪ್ ಆಗಿ ಮತ್ತೆ ದೇವರಿಗೆಲ್ಲ ಯಲ್ಲಮ್ಮ ದೇವಸ್ಥಾನಕ್ಕೆ ಒಳಗೆಲ್ಲ ಹೋಗ್ಬೇಕು. ಸೊ ಗೊತ್ತಿಲ್ಲ ರಶ್ ಇರುತ್ತಾ ಹೇಗಿರುತ್ತೋ. ಆಕ್ಚುಲಿ ಭಾರತ ಹುಣ್ಣಿಮೆಗೆ ತುಂಬಾ ರಶ್ ಇರುತ್ತೆ ಅದು. ಬಟ್ ಈ ಹುಣ್ಣಿಮೆಗೆ ಏನ್ ಮಾಡುತ್ತೆ ಗೊತ್ತೆ, ಇದು ಕಳ್ಳಿಗಿರೋ ಹುಣ್ಣಿಮೆ ಅಂತ ಹೇಳ್ತಾರೆ ನಮ್ ಕಡೆ. ಭಾರತ ಹುಣ್ಣಿಮೆ ಸಿಕ್ಕಾಪಟ್ಟೆ ರಶ್. ಓಕೆ, ನಾಳೆ ಏನೇನಾಗುತ್ತೆ ಏನು ಅಂತ ಹೇಳಿ ನೋಡುವ. ಇನ್ನೊಂದು ಹೇಳ್ಬೇಕಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಆದ್ರೂ ಹೇಳುದು, ನಮ್ಮ ಮನೆ ದೇವ್ರನ್ನ ಫಸ್ಟ್ ನಾವು ಕೂಲ್ ಆಗಿ ಶಾಂತವಾಗಿ ಇಟ್ಕೋಬೇಕು. ಅದಲ್ಲದೆ ನಮ್ದು ಯಲ್ಲಮ್ಮ ಫುಲ್ ಅವ್ರ ಒಂಥರ ರುದ್ರಾವತಾರ ಇದ್ದಂಗೆ. ಅವರು ಶಾಂತವಾಗಿದ್ದಷ್ಟು ನಮ್ಮ ಮನೆ ಶಾಂತವಾಗಿರ್ತದೆ. ಸೊ ಹಾಗಾಗಿ ನಮ್ಮ ಮನೆ ದೇವ್ರನ್ನ ಫಸ್ಟ್ ನಾವು ಶಾಂತವಾಗಿಡ್ಬೇಕು. ಅವರಿಗೆ ಕರೆಕ್ಟ್ ಹೋಗ್ತಾ ಪೂಜೆ ಪುನಸ್ಕಾರ ಎಲ್ಲ ಸಲ್ಲಿಸ್ತಾ ಇರ್ಬೇಕು. ಬಟ್ ನಮ್ಮ ಮನೇಲಿ ನಾವ್ ಹಂಗ್ ಮಾಡ್ಲೇ ಇಲ್ಲ. ವರ್ಷಕ್ಕೊಮ್ಮೆ ಆದ್ರೂ ಹೋಗ್ತಿರ್ಬೇಕು, ಬಟ್ ನಾವು ಹೋಗ್ಲೇ ಇಲ್ಲ. ಹಾಗಾಗಿ ಕೆಲವೊಂದು ಎಲ್ಲ ಫೇಸ್ ಮಾಡಿದೀವಿ ನಾವು. ಯಾವಾಗ ಹೋಗಿದ್ದಂತ ಹೇಳಿದ್ರೆ, ನಮ್ದು ಮದ್ವೆ ಆಯ್ತಲ್ವಾ. ಸೊ ಆವಾಗ ಬಾಸಿಂಗ ಬಿಡೋದಂತ ಇರುತ್ತೆ. ಅದ್ರ ವಿಡಿಯೋ, ನನ್ನ ಮದ್ವೆದೆಲ್ಲ ವಿಡಿಯೋಸ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಖಂಡಿತವಾಗಿ ನೋಡಿ, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ. ಅದ್ರಲ್ಲಿ ಇರೋದೆಲ್ಲ ಉತ್ತರ ಕರ್ನಾಟಕದ ಕಲ್ಚರ್, ಅಲ್ಲಿಯ ಸಂಪ್ರದಾಯ ಅದೆಲ್ಲ ಇದೆ, ಶಾಸ್ತ್ರ ಅದೆಲ್ಲ. ಸೊ ಆವಾಗ ಹೋಗಿದ್ ನಾವು, ಮತ್ತೆ ಹೋಗೇ ಇಲ್ಲ ಯಲ್ಲಮ್ಮಗುಡ್ಡಕ್ಕೆ. ಹಾಗೇನೆ ನಾನು ಮತ್ತೆ ನನ್ನ ಹಸ್ಬೆಂಡ್ ಒಂದಾಗ್ಲಿಕ್ಕೆ ರೀಸನ್ ಕೂಡ ಆ ದೇವಿ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಅವಾಗ ಹೋಗಿದ್ದು, ಮತ್ತೆ ಹೋಗೇ ಇಲ್ಲ. 1 ವರ್ಷ ಆಯ್ತು ನೋಡಿ ನಮ್ಮ ಮದ್ವೆಗೆ, ಮತ್ತೆ ನಾವು ಹೋಗೇ ಇಲ್ಲ ಆ ದೇವಸ್ಥಾನಕ್ಕೆ. ಸೊ ಹಾಗಾಗಿ ಮನೆ ದೇವರಿಗೆ ಹೋಗ್ತಾ ಇರ್ಬೇಕು ಅಂತ ಹೇಳಿದ್ದಾರೆ. ಸೊ ಇವಾಗ ಹೋಗ್ಬೇಕು ನಾವು, ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಯಲ್ಲಮ್ಮ ಸೊ ನಾವಿವಾಗ ಹೊರಟ್ವಿ ಗಾಯ್ಸ್, ಹೋಗ್ತಾ ಇದ್ದೀವಿ. ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು. ಸೊ ನಾವು ಉಡುಪಿಗೆ ಬಂದ್ಮೇಲೆ ಡೈರೆಕ್ಟ್ ಸೌದತ್ತಿಗೆ ಬಸ್ ಸಿಕ್ತು. ಅದ್ರಲ್ಲಿ ನಾನು ಮಾತಾಡಿದ್ದು ಏನೂ ಕೇಳಿಲ್ಲ, ಯಾಕಂದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇತ್ತು. ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಅದು ಬಸ್ ನಮಗೆ ಜೋಗುಳಬಾಯಿ ಸತ್ಯವ್ವ ಅಂತ ಹೇಳಿದೆ, ಅಲ್ಲಿ ಸ್ಟಾಪ್ ಮಾಡ್ತು. ಅಲ್ಲಿಂದ ಬೇರೆ ಆಟೋ ಎಲ್ಲ ಇತ್ತು. ಸೊ ಅಲ್ಲಿಂದ ನಾವು ಯಲ್ಲಮ್ಮಗುಡ್ಡಕ್ಕೆ ಹೋದ್ವಿ. ಫೈನಲಿ ಬಂದು ರೀಚ್ ಆದ್ವಿ ಟೆಂಪಲ್ ಹತ್ರ. ಇವಾಗ ಫಸ್ಟ್ ಮಾತಂಗಿ ಬುತ್ತಿ ಕೊಡ್ಲಿಕ್ಕಿತ್ತಲ್ಲ, ಹಾಗಾಗಿ ಮಾತಂಗಿ ದೇವಸ್ಥಾನದ ಎದುರಿಗಿದ್ದೀವಿ. 6 ಗಂಟೆಗೆ ಓಪನ್, ಇವಾಗ 4 ಗಂಟೆ ಆಗಿದೆ. ನೋಡಿ ಹೇಗೆ ಭಂಡಾರ ಫುಲ್ ತುಂಬ ಹೋಗಿದೆ. ಇನ್ನೂ ಸಹ ಓಪನ್ ಮಾಡಿಲ್ಲ, ಓಪನ್ ಮಾಡಬೇಕು. ಈ ದೇವಸ್ಥಾನ ನಾನೇ ಫಸ್ಟ್ ಟೈಮ್ ನೋಡಿದ್ದು. ಇಲ್ಲಿ ಇಷ್ಟು ಸತಿ ಬಂದಿದ್ದೀನಿ ಅಂದರೂ ಇದನ್ನು ಫಸ್ಟ್ ಟೈಮ್ ನೋಡ್ತಿರೋದು. ನೀವು ಅನ್ಕೊಳ್ತಿರ್ಬೋದು, ಬಂದು ಫ್ರೆಶ್ ಅಪ್ ಆಗಿಲ್ಲ, ಏನಿಲ್ಲ, ಅದೇ ಬಟ್ಟೆಲಿದ್ದಾಳೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತೇಳಿ. ಬಟ್ ಅದು ರೀತಿನೇ ಹಾಗೆ ಇದೆ. ನಮಗೆ ಕೊಡಲಿಕ್ಕೆ ಧೂಳು ಬುತ್ತಿ ಅಂತೇಳಿ ಹೇಳ್ತಾರೆ. ನಾವು ಇನ್ನೂ ಸಹ ಮುಖನೂ ತೊಳೆದಿಲ್ಲ, ಹಾಗೆಯೇ ಬಂದು ಕೊಡಬೇಕದನ್ನ. ಹಾಗಾಗಿ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ. ನಾವು ಅದನ್ನು ಕೊಟ್ಟು ನೆಕ್ಸ್ಟ್ ಫ್ರೆಶ್ ಅಪ್ ಆಗಿ ಮುಂದಿನ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ನಾವು 4 ಗಂಟೆಗೆ ಇಲ್ಲಿ ಬಂದಿದ್ವಿ. 4 ಗಂಟೆಗೆ ಯಲ್ಲಮ್ಮನ ನೋಡ್ಬೇಕಂತ ಹೇಳಿ ಲೈನ್ ಕುತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಒಳಗೆ ಬಿಟ್ಟಿಲ್ಲ, ಗೇಟ್ ಹಾಕಿದ್ದಾರೆ. 6 ಗಂಟೆಗೆ ಅದು ಓಪನ್ ಆಗುತ್ತಲ್ಲ, ಹಾಗಾಗಿ ಅಷ್ಟೊತ್ತಿಂದನೇ ಲೈನ್. ಇಷ್ಟು ತುಂಬ ಜನ ಇದ್ದಾರೆ. ನಮಗಂತೂ ಅದು ಫ್ರೀ ಹೋಗೋದದು. ಇನ್ನೊಂದು ಟಿಕೆಟ್ ತೊಗೊಂಡು ಹೋಗೋದಿದೆ, ಬಟ್ ನಮಗೆ ಆಗಲ್ಲ, ನಮ್ಮದು ಬೇರೆ ಕೆಲವೆಲ್ಲ ಇದೆಯಲ್ಲ. ಸೊ ನಾವು ಹೊರಗಿಂದಲೇ ಇದು ಮಾಡಿಕೊಂಡು ಹೋಗೋದು. ಫುಲ್ ಭಂಡಾರ ಆಗಿರ್ತದೆ. ಇವಾಗ ಅಂದರೆ ಜನ ಎದ್ದಿಲ್ಲಲ್ಲ, ಎದ್ದ ಮೇಲೆ ನಿಮಗೆ
ಅದರದ್ದು ಒಂದು ಗ್ಲಿಮ್ಸ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಮಾತಂಗಿ ದೇವಸ್ಥಾನ ಓಪನ್ ಆಗಿರಲಿಲ್ಲ, 5 ಗಂಟೆ ಆಗಿತ್ತು. ಆವಾಗ ಒಬ್ರು ಆಂಟಿ ಬಂದ್ರು, ಭಟ್ರು ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಲೇಟ್ ಆದ್ರೆ ನಮ್ಗೆ ಅಲ್ಲಿ ಅಡಿಗೆ ಮಾಡಿ ವಾಪಸ್ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿ ಅವ್ರ ಆಂಟಿ ಹೇಗೆ ಹೇಳಿದ್ರು ಹಾಗೆ ಮಾಡಿ ದೇವ್ರ ಹತ್ರ ಇಟ್ಟು ಅಲ್ಲಿ ಹೊರಗಡೆ. ನೆಕ್ಸ್ಟ್ ಅದನ್ನ ಆಂಟಿ ಕೊಟ್ವಿ. ಅವರು ಮುಟ್ಟಿದೆ ನಿಮ್ದು ಅಂತ ಹೇಳಿ ಹೇಳಿದ್ರು, ಅದು ದೇವರಿಗೆ ಸಲ್ಲಿದೆ ಅಂತ ಹೇಳಿದ್ರು ಅವರು. ಆಮೇಲೆ ನಾವು ಫ್ರೆಶ್ ಅಪ್ ಎಲ್ಲ ಆಗ್ಲಿಕ್ಕೆ ಹೋದ್ವಿ. ಇಲ್ಲಿ ತೀರ್ಥದ ನೀರು ಅದೆಲ್ಲ ಕೊಡ್ತಾರೆ, ಅಲ್ಲೇ ಸ್ನಾನ ಮಾಡ್ಲಿಕ್ಕೂ ಇರುತ್ತೆ. ಹಾಗೆ ಅದೇ ಟೈಮಲ್ಲಿ ದೇವರಿಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತೇನೋ, ಭಟ್ರು ನೀರೆಲ್ಲ ತಗೊಂಡು ಹೋಗ್ತಾ ಇದ್ರು. ನಾನು ದೀಡ್ ನಮಸ್ಕಾರ ಅಂತ ಹೇಳಿದೆ. ಇದೇ ನೋಡಿ, ಅವ್ರ ಕೈಯಲ್ಲಿ ಆಕ್ಚುಲಿ ಕೋಲ್ ಇಲ್ಲ, ಅದು ಇಲ್ಲಾಂದ್ರೆ ಕೋಲು ಬೆಳಗ್ಗೆ ಆಗಿದ್ರೆ ಎಲ್ಲರೂ ಸಹ ಕೊಡ್ತಾ ಇದ್ರು. ಸೊ ನಂದು ಫ್ರೆಶ್ ಅಪ್ ಆಗಿ ಆಯ್ತು. ಇನ್ನು ನಮ್ಗೆ ಇದ್ದಿದ್ದು ಅಡ್ಗೆ ಮಾಡ್ಲಿಕ್ಕೆ. ನಮ್ದು 5:30 ಅಷ್ಟೊತ್ತಿಗೆ ಸ್ನಾನ ಎಲ್ಲ ಮುಗ್ದೋಗಿತ್ತು. ಇದು ಜಮದಗ್ನಿ ಋಷಿ ಅವರದ್ದು ಪುಟ್ಟ ದೇವಸ್ಥಾನ. ಎಸ್, ಇವಾಗ ನಾವು ಅಡುಗೆ ಮಾಡಲಿಕ್ಕೆ ಬಂದಿದ್ವಿ. ಫ್ರೆಶ್ ಅಪ್ ಎಲ್ಲ ಆಯಿತು. ಇವಾಗ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ನಾನು ಎಷ್ಟು ಕ್ಲಿಯರ್ಲಿ ಕಾಣ್ತಿದ್ದೀನಿ ಇಲ್ವ ನನಗೂ ಗೊತ್ತಿಲ್ಲ, ಬೆಳಕಿಲ್ಲ ಅಷ್ಟೊಂದು. ಸೊ ಸ್ನಾನಕ್ಕೆ ಹೋಗ್ಬಿಟ್ರೆ ಎಷ್ಟು 5:30 ಹಂಗೆ ಹೋಗಿದ್ದೀವಿ. ಫುಲ್ ಕೋಲ್ಡ್ ನೀರು, ಚಳಿ ಆಗುತ್ತೆ ಅಂದ್ಕೊಂಡೆ, ಬಟ್ ಏನು ಚಳಿನೇ ಆಗಲಿಲ್ಲ. ಸ್ನಾನ ಮಾಡಿ ಬಂದ್ವಿ ಜಮದಗ್ನಿ ದೇವಸ್ಥಾನ ಹತ್ರ. ಸೊ ಇದು ಅಪ್ ಇದೆ, ಸೊ ಹಾಗಾಗಿ ಸಿಕ್ಕಾಪಟ್ಟೆ ಗಾಳಿ ಬರ್ತದೆ, ನಮ್ಗೆ ಒಳ್ಳೆಯೇ ಹತ್ತಿಲ್ಲ ನಾವು. ಹಾಗೆ ಇಲ್ಲಿ ಒಬ್ಬರು ಬೇರೆಯವ್ರು ಬಂದವರು, ಅವ್ರು ಹೆಲ್ಪ್ ಮಾಡಿದ್ರು ಪಾಪ, ಆವಾಗಲೂ ಹತ್ತಿಲ್ಲ ಅದು. ಅವರು ಮತ್ತೆ ಅವ್ರು ಬೆಂಕಿ ಹಾಕಿದ್ರಲ್ಲ, ಅದನ್ನೇ ಒಂದು ಕಟ್ಟಿಗೆ ಕೊಟ್ಟಿದ್ದಾರೆ. ಮತ್ತು 30 ರೂಪಾಯಿ 1 kg ಕಟ್ಟಿಗೆಗೆ, ಅದನ್ನೇ ತೊಗೊಂಬಂದಿದ್ದೀವಿ ನಾವು. ನಮ್ಮಮ್ಮ ಸರ್ಕಸ್ ಮಾಡ್ತಿದ್ದಾರೆ ಅದು ಹಚ್ಚಿಸ್ಲಿಕ್ಕೆ. ಅದು ಈಗ ಚೂರು 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 ಇದಾಗ್ತಾ ಇದೆ, ನಮ್ಗೆ ಹೆಲ್ಪ್ ಮಾಡಿದವರು ಅವ್ರು ಅಲ್ಲಿದ್ದಾರಲ್ಲ, ಅವ್ರದ್ದು ಅಡುಗೆ. ಫೈನಲಿ ಹತ್ತು ನೋಡಿ, ಅಷ್ಟು ಹರಸಾಹಸ ಮಾಡಿ 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 ಇವಾಗ ಆಯ್ತು. ನೋಡಿ ಗಾಯ್ಸ್, ಮಳೆ ಬರ್ತಿದೆ ಹನಿ ಹನಿ. ಅವ್ರು ಹೆಂಗೆ ಲಟ್ಟಿಸ್ತಾ ಇದ್ದಾರೆ ಅಂದರೆ ಕಡುಬು ಮಾಡಲಿಕ್ಕೆ. ಮಳೆ ಬರ್ತಿದೆ, ಆ ಮಳೆಯಲ್ಲಿ ಬಿಡದೆ ಹೊಚ್ಕೊಂಡು ಲಟ್ಟಿಸ್ತಿದ್ದಾರೆ. ಅಲ್ಲಿ ಎಷ್ಟು ಮೋಡ ಮೋಡ ಮಾಡ್ತಾರೆ, ಅದೆಲ್ಲ ಮಳೆ ಬರ್ತಾ ಇದೆ ಇವಾಗ. ನೋಡಿ ಗಾಯ್ಸ್, ಅಲ್ಲಿ ನಾವು ಕಡುಬು ಮಾಡಲಿಕ್ಕೆ ಪೇಸ್ಟ್ ರೆಡಿ ಮಾಡಿ ಬಂದು, ಪೇಸ್ಟ್ ಎಲ್ಲ ರುಬ್ಕೊಂಬಂದೆ ನಾನು. ಅದನ್ನ ಎಲ್ಲಿ ಅಂಗಡಿಗೆ ಹೋಗಿ 30 ರೂಪಾಯಿ ಕೊಟ್ಟು ರುಬ್ಬಿಸ್ಕೊಂಡು ಬಂದೆ. ಮತ್ತು ಇಲ್ಲಿ ಏನು ಮಾಡೋದು, ಹಾಗೆ ಮೆಷಿನ್ ಎಲ್ಲ ಇರುತ್ತಲ್ಲ, ನಮ್ಮದು ಸ್ವಲ್ಪ ಇತ್ತು ಹಾಗಾಗಿ ಮಿಕ್ಸಿಲಿ ಹಾಕ್ಕೊಟ್ರು, ಇಲ್ಲಾಂದರೆ ಗ್ರೈಂಡ್ರಲ್ಲಿ ಹಾಕ್ಕೊಡ್ತಾರೆ ಜಾಸ್ತಿ ಇದ್ದರೆ. ಮತ್ತು ಇದು ನೋಡಿ, ಹಳ್ಳಿ ಅನ್ಯೋನ್ಯತೆ ಇದೆ. ನಮ್ಮ ಹತ್ರ ಏನಾದರೂ ಇಲ್ಲಾಂದ್ರೆ ಪಕ್ಕದವ್ರ ಹತ್ರ ಕೇಳಿದರೆ ಕೊಡ್ತಾರೆ ಅವರು. ಸೊ ಅವರು ಬದನೆಕಾಯಿ, ನಾವು ಚಾಕು ಕೊಟ್ಟಿದ್ವಿ ಅಂತೇಳಿ ಅವ್ರು ನಮಗೆ ಬದನೆಕಾಯಿ ಕೊಟ್ಟರು. ಮತ್ತು ಇಲ್ಲಿ ಪಕ್ಕದವರು ನಮ್ಮ ಹತ್ರ ಸ್ವಲ್ಪ ಮೆಣಸಿನ್ಕಾಯಿ ಎಲ್ಲ ಒಂದು 2 ಕೊಡಿ, ಇದಕ್ಕಿಂತ ಜಾಸ್ತಿ ಕ್ವಾಂಟಿಟಿ ಕೊಟ್ಟಿದ್ರು. ನಾನು ಬೇಡ ಅಷ್ಟು ಅಂತೇಳಿ ಇಷ್ಟು ಹಿಡ್ಕೊಂಡು ಬಂದೆ. ಈ ಥರ ಇತ್ತು. ಇವಾಗ ಇಲ್ಲಿ ಅನ್ನ ಮಾಡ್ತಾ ಇದ್ದೀವಿ. ಸೊ ಗೈಸ್, ಇವಾಗ ನಮ್ಮದು ಅಡುಗೆ ಎಲ್ಲ ಆಯಿತು. ಮಳೆ ತುಂಬ ಕಾಡಿಸ್ತು. ಸೊ ಸ್ವಲ್ಪ ಬೇಗನೆ ಆಯಿತು, ಓಕೆ ನಾರ್ಮಲಿ. ಇವ್ರು ಬಂದರು ಮತ್ತೆ ನೆಕ್ಸ್ಟ್, ಸ್ವಲ್ಪ ಹೆಲ್ಪ್ ಆಯಿತು ನಮಗೆ. ಇವಾಗ ಪೂಜೆಗೆ ಐಟಮ್ಸ್ ಎಲ್ಲ ತರಲಿಕ್ಕಿದೆ, ಅದನ್ನು ತರಲಿಕ್ಕೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಏನೇನಾಗುತ್ತೆ ಏನು ಅಂತ ಹೇಳಿ ನೋಡುವ. ಬೆಳಗ್ಗೆ 6 ಇವಾಗ ಜನ ನೋಡಿ, ನೋಡಿ ಹೀಗೆ ಕಾಣುತ್ತೆ ಹಿಂದೆ, ಹೀಗೆ. ಮತ್ತು ಇದು ದೇವಸ್ಥಾನ ಫುಲ್, ಅದೇ ಒಳಗಿದೆ, ಅಲ್ಲಿ ಕಾಣಿಸ್ತಿದೆಯಲ್ಲ ಅದಲ್ವಾ? ಓಕೆ, ಇದು ಐಟಮ್ಸ್ ತರುವ ಐಟಮ್ಸ್. ಇವಾಗ ಎಷ್ಟು ರಶ್ ಐತೆ ನೋಡಿ, ಅವಾಗ ಅಷ್ಟು ರಶ್. ಮಾತಂಗಿ ದೇವಸ್ಥಾನ ಮತ್ತೆ ನೋಡಿ ಎಷ್ಟು ರಶ್ ಇತ್ತಂತ ಹೇಳಿದೆ. ಇಷ್ಟು ಜನ ಎಲ್ಲ ಇದ್ರು. ಏನೇ ಕಾಯಿಲೆ ಎಲ್ಲ ಇದ್ರೆ ಅಲ್ಲಿ ಉಪ್ಪು ಹಾಕಿದ್ರೆ ಸರಿ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಇದ್ರೆ ಅಂತ ಹೇಳಿ ಅದೊಂದು ನಂಬಿಕೆ. ಸೊ ಉಪ್ಪೆಲ್ಲ ಹಾಕಿದ್ರಲ್ಲಿ. ಹಾಗೇನೆ ನಾವು ತರಕಾರಿ ಎಲ್ಲ ತಗೊಳ್ಳಿಕ್ಕೆ ಬಂದಿದ್ವಿ. ಆ ತರಕಾರಿ ಯಾಕಂತ ಹೇಳಿದ್ರೆ, ನಾವು ಪಾಡ್ಲಿಗಿ ಅಂದ್ರೆ ಜೋಗತಿ ಅವ್ರದ್ದು ಪಾಡ್ಲಿಗಿ ಎಲ್ಲ ಇರುತ್ತೆ, ನಮ್ದು ಸಹ ಇರ್ಬೇಕು. ಬಟ್ ನಮ್ಮ ಮನೇಲಿ ಇವಾಗ ಸದ್ಯಕ್ಕಿಲ್ಲ, ನಮ್ದು ಯಾವಾಗ ಸ್ವಂತ ಮನೆ ಆಗುತ್ತೆ ಆವಾಗ. ಅದ್ರಲ್ಲಿ ಎಲ್ಲ ವೆರೈಟೀಸ್ ಇದು ಒಂದೊಂದು 2 ಹಾಗೆ ಇಡ್ತಾರೆ ಅವರು. ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ತೀರಾ. ಇದೇ ನೋಡಿ ಎಲ್ಲಮ್ಮ ದೇವಿದು ದೇವಸ್ಥಾನ. ಇದು ನಾನು ಹೊರಗಿನ ವಿಡಿಯೋ ತೆಗೆದಿರುವಂತದ್ದು. ಒಳಗೆ ಮೇನ್ ಗರ್ಭಗುಡಿ ಇದೆ. ಒಳಗೆ ರಶ್ ಇತ್ತು ಮಾತ್ರ, ಅಂದ್ರೆ ಜನ ಎಲ್ಲ ನೋಡ್ಲಿಕ್ಕೆ ಬರ್ತಾರಲ್ಲ, ಸೊ ಹಾಗಾಗಿ. ಆಮೇಲೆ ನೆಕ್ಸ್ಟ್ ನಮ್ಗೆ ಹಣ್ಣು ಕಾಯಿ ಅದೆಲ್ಲ ಬೇಕಿತ್ತು. ಹಣ್ಣು ಕಾಯಿ ಹೂವ ಏನೇನ್ ಬೇಕು, ಕರ್ಪೂರ ಎಲ್ಲ ತಗೊಂಡು
ನೆಕ್ಸ್ಟ್ ನಾವು ಪೂಜೆಗೆ ಹೊರಟ್ವಿ. ನಮ್ದ್ರಲ್ಲಿ ಏನೇ ಪೂಜೆ ಪುನಸ್ಕಾರ ಇದ್ರು ಫಸ್ಟ್ ನಮ್ಗೆ ಕಂಬಳಿ ಇರ್ಲೇಬೇಕು. ಹಾಗಾಗಿ ಫಸ್ಟ್ ಕಂಬಳಿ ಹಾಸಿ ಅದಕ್ಕೆ ಅಕ್ಕಿ ಎಲ್ಲ ಹಾಕಿ ಪಡ್ಲಿಗೆ ಅಂದ್ರೆ ಅದೇ ನೋಡಿ ಬಿದಿರಿನ ಬುಟ್ಟಿ ಅದು. ಅದ್ರಲ್ಲಿ ಎಲ್ಲಾ ವೆರೈಟೀಸ್ ಇದು ತರಕಾರಿ ಎಲ್ಲ ಅವರೇ ಇಟ್ರು ಜೋಗ್ತಿಯರು. ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇವರು ನಮ್ಮ ಫ್ಯಾಮಿಲಿ ಅಂತ ನಮ್ಗೆ ಫಸ್ಟ್ ಗೊತ್ತೇ ಇರ್ಲಿಲ್ಲ. ಮತ್ತೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಮತ್ತೆ ಗೊತ್ತಾಯ್ತು ಇವರೆಲ್ಲ ನಮ್ಮ ಫ್ಯಾಮಿಲಿ ಅವರೇ ಅಂತ ಹೇಳಿ. ಎಲ್ಲರೂ ಜೋಗ್ತಿಯರವರು. ಆಮೇಲೆ ಜೋಗ್ ಪಂಕ್ತಿ ಎಲ್ಲ ಹಾಡ್ಸಿ ನೆಕ್ಸ್ಟ್ ನಾನು ಅವ್ರಿಗೆ ಅವರ ಪಾಡ್ಲಿಗೆಲ್ಲ ತುಂಬಿಸಿ ಕೊಟ್ವಿ. ನೀ ತಮೇಲೆ ಓದಿನ ಕಡೆ ನೀನೊಂದು ಉಡಿಯೋದು ಸರ್ವಕ್ಕೋ ಮೇಲೆ ಹೂ ಹರ ಇದ್ರಾಗ ಇಡ ಅಲ್ಲಿ ನೀ ನಿಂದಿರು ನೀ ನಿಂದಿರು ಡೇ ನೀ ನಿಂದಿರು ನೀ ಪಡ್ಲಿಗೆ ತಗೋ ಅಷ್ಟೇ. ಹಾಂ ಅಲ್ಲಿಡು ಎರಡು ಇಲ್ಲ ಅಮ್ಮಗ ಇನ್ನೊಮ್ಮೆ ಹಾಕು. ಇರ್ಲಿ ಗೊತ್ತಿರಲ್ಲ ಇರ್ಲಿ ಹೇಳ್ರಿ. ಪೂಜೆ ಎಲ್ಲ ಮುಗಿತು. ಸಿಕ್ಕಾಪಟ್ಟೆ ಗಾಳಿ ಇದೆ ಇಲ್ಲಿ ನೋಡಿ. ಭಂಡಾರ ಎಲ್ಲ ಹಾಕಿದ್ದಾರೆ. ಹಾಗೇನೆ ನೋಡಿ ನಮ್ಮದು ಫ್ಯಾಮಿಲಿ ಅವರ ಡ್ಯಾನ್ಸ್ ಸಾಂಗ್ ಮಾಡಿದೆ. ನಮ್ಮ ಜಾಲಿ ಹಾಡುವವರನ್ನ ದೇವ್ರು ನೋಡಿ ಎಲ್ಲೆಲ್ಲಿ ಯಾರನ್ನ ಕೂಡಿಸ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಸೊ ನಮ್ಮ ಫ್ಯಾಮಿಲಿ ಅವರೆಲ್ಲ ಸಹ ಸಿಕ್ಕಿದ್ರು. ನಮ್ಮ ಅಮ್ಮನ ಇಗ್ನೋರ್ ಮಾಡಿ ನಾನು ಫುಲ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಪೂಜೆ ಎಲ್ಲ ಆದ್ಮೇಲೆ ಒಂದು 3-4 ಜನಕ್ಕೆ ಊಟ ಎಲ್ಲ ಮಾಡಿಸಿ ಮತ್ತೆ ನಾವು ಭಂಡಾರ ಕುಂಕುಮ ಏನೇನು ತಗೊಳ್ಳಿಕ್ಕೆಲ್ಲ ಇತ್ತು ಅದನ್ನು ತಗೊಳ್ಳಿಕ್ಕೆ ಬಂದು ಹಾಗೆ ಪರಶುರಾಮ ದೇವಸ್ಥಾನ ಇದು ಅದನ್ನು ನಮಸ್ಕಾರ ಮಾಡಿ ಮತ್ತೆ ನಾವು ವಾಪಸ್ ಊರ ಕಡೆಗೆ ಬಂದ್ವಿ. ಫೈನಲಿ ವಾಪಸ್ ಮನೆಗೆ ಬಂದು ರೀಚ್ ಆದ್ವಿ. ಇವಾಗ ವಾಪಸ್ ನಾವು ಪರಶುರಾಮ ಅವ್ರನ್ನ ಕಳಿಸ್ಬೇಕು. ಆ ಥರ ಒಂದು ಪದ್ಧತಿ ಇರುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಸ್ವಲ್ಪ ಅವರಿಗೆ ಪ್ರಸಾದ ಎಲ್ಲ ಮಾಡಿ ಈ ಥರ ಇದಕ್ಕೆ ಕನಕದಾರತಿ ಅಂತ ಹೇಳ್ತಾರೆ. ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಮೈದಾ ಹಿಟ್ಟಿಂದ ಈ ಥರ ದೀಪ ಹಣತೆ ಮಾಡಬೇಕು. ಆಮೇಲೆ ಇದರಲ್ಲಿ ಬತ್ತಿ ಹಾಕಿ ಎಣ್ಣೆ ಹಾಕಿ ದೇವರಿಗಿಟ್ಟು ತೆಗಿಬೇಕು ಅಷ್ಟೇ. ನೆಕ್ಸ್ಟ್ ಪೂಜೆ ಹೇಗಾಗುತ್ತೆ ತೋರಿಸ್ತೇನೆ. ನಾರ್ಮಲಿ ಪೂಜೆ ಆ್ಯಕ್ಚುಲಿ ಒಬ್ಬರು ದೇವ್ರ ಹೊತ್ತವ್ರನ್ನ ಕರ್ಕೊಂಬರ್ಬೇಕಿತ್ತು. ಬಟ್ ಅವ್ರು ಕಾಲ್ ರಿಸೀವ್ ಮಾಡಲಿಲ್ಲ. ಹಾಗಾಗಿ ನಾವೇ ಪೂಜೆ ಮಾಡಿ ಇದು ಮಾಡ್ತಾ ಇದ್ದೀವಿ. ಓಕೆ ನೆಕ್ಸ್ಟ್ ಹೇಗಾಗುತ್ತೆ ಅಂತೇಳಿ ತೋರಿಸ್ತೀನಿ. ನಾನು ನಿಮಗೆ ಮೊದಲೇ ಹೇಳಿದೆ ದೇವರಿಗೆ ಪ್ರಸಾದ ಮಾಡಿ ಮತ್ತು ಪೂಜೆ ಮಾಡಬೇಕು ಅಂತ ಹೇಳಿ. ಸೊ ಇದೇ ಪ್ರಸಾದ ದೇವರಿಗೆ. ಇದು ಕಡುಬು ಹಾಗೆಯೇ ಬೆಲ್ಲದ ಬೇಳೆ ಅಂತ ಹೇಳ್ತೀವಿ. ಇದು ಕುಚ್ಚಿದ ಕಡುಬು ಅಂತ ಹೇಳ್ತೀವಿ. ಸೊ ಇದನ್ನು ದೇವ್ರ ಹತ್ರ ಎಡೆ ಇಟ್ಟು ನೆಕ್ಸ್ಟ್ ಇವಾಗ ಪೂಜೆ ಮಾಡಬೇಕು. ಆಮೇಲೆ ನಮ್ಮಪ್ಪ ದೀಪ ಎಲ್ಲ ಹಿಡ್ಕೊಳ್ಳಿಕ್ಕಿರುತ್ತೆ. ಅದು ವಿಡಿಯೋ ಮಾಡಲ್ಲ. ಈ ದೀಪನ ಹೊರಗಡೆ ಬೆಳಗ್ಗೆ ಮತ್ತೆ ದೇವ್ರ ಮುಂದೆ ಇಡಬೇಕು. ಅಲ್ಲಿಗೆ ಪರಶುರಾಮ ಅವ್ರನ್ನ ಕಳಿಸ್ಕೊಟ್ವಿ ಅಂತ ಆಗುತ್ತೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೇನೆ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.